ನಮಸ್ತೆ. ಇದು ಗುರುವಾರದ ವಿಡಿಯೋ. ಗುರುವಾರ ಆಗಿದ್ದರಿಂದ ಸ್ವಲ್ಪ ಬೆಳಿಗ್ಗೆ ಬೇಗ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ರಾಯರ ಪೂಜೆಗೆಲ್ಲ ರೆಡಿ ಮಾಡ್ಕೊತಾ ಇದ್ದೆ. ರಾಯರಿಗೆ ಹೂವಲಂಕಾರ ಎಲ್ಲ ಮಾಡಿ ಮುಗಿಸಿ ನಂತರ ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ರಾಯರಿಗೆ ದೀಪ ಹಚ್ಚಿ ತುಪ್ಪದ ದೀಪ ಹಚ್ಚಿ ರಾಯರ ನೈವೇದ್ಯಕ್ಕೆ ಅಂತೇಳಿ ಪುಳಿಯೋಗರೆ ಮಾಡಿದ್ದೆ. ರಾಯರಿಗೆ ಇದೇ ಥರ ನೈವೇದ್ಯ ಇಡಬೇಕು ಅಂತ ರೂಲ್ಸ್ ಇಲ್ಲ. ರಾಯರಿಗೆ ಸ್ವಚ್ಛ ಮನಸ್ಸಿನಿಂದ ಹಣ್ಣು ಹಂಪಲುಗಳಿಂದಲೂ ರಾಯರು ಸ್ವೀಕರಿಸ್ತಾರೆ, ಅಥವಾ ನೀರು ಹಾಲನ್ನಿಟ್ಟರೂ ಸಹ ರಾಯರು ಸ್ವೀಕರಿಸ್ತಾರೆ. ನೋಡ್ತಾ ಇರ್ಬೋದು, ರಾಯರು 3-4 ಬಾರಿ ಹೂ ಪ್ರಸಾದ ಕೊಟ್ಟರು. ಅದು ಸ್ವಲ್ಪ ಪುಡಿ ಥರ ಬೀಳೋದ್ರಿಂದ ಅದು ಅಷ್ಟೊಂದು ನೀಟಾಗಿ ಕಾಣೋದಿಲ್ಲ. ಆಗಲೇ ಇನ್ನೊಂದು ಹಾರ ಹಾಕಿದ್ದೆ, 3 ಹಾರ ಹಾಕಿದ್ದಿತ್ತು, ಅದು ಬಿತ್ತೋಯ್ತು. ರಾಯರು ಹೂ ಪ್ರಸಾದ ಕೊಟ್ಟರು, ಅದನ್ನು ಎತ್ತಿಕ್ಕಿದ್ದೀನಿ. ಇನ್ನೂ ಒಂದು, ಅಕ್ಕ ನೀವು ಏನು ಮಂತ್ರ ಹೇಳಲ್ವ, ಹಾಗೆ ಪೂಜೆ ಮಾಡ್ತೀರಾ ಅಂತ ಕೇಳ್ತೀರಾ. ಇಲ್ಲ, ನಾನು ಹೇಳ್ತೀನಿ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ನನ್ನ ಮನಸ್ಸಿಗೆ ತಳಮಳ ಆದಾಗ ಅಥವಾ ಪೂಜೆ ಮಾಡಬೇಕಾದ್ರೆ ಯಾವಾಗಲೂ ನಾನು ಆ ಮಂತ್ರ ಹೇಳ್ಕೊಂಡೇ ಮಾಡೋದು. ನೀವು ಅಷ್ಟೇ, ಯಾವಾಗಲೂ ಕಷ್ಟ ಅಂದಾಗಲೂ ಅಂತ ಸುಖವಾಗಿರ್ಬೇಕಾದ್ರೂ ಅಷ್ಟೇ ರಾಯರನ್ನ ನಂಬಿ ಏನೂ ಕಳ್ಕೊಂಡಿರೋದಿಲ್ಲ. ಇದು ನನ್ನ ಜೀವನದ ಅನುಭವದ ಮಾತು. ಸುಖ ಸಂತೋಷ ಎಲ್ಲವನ್ನು ಕೊಟ್ಟು ರಾಯರು ನಿಮ್ಮೆಲ್ಲರನ್ನೂ ಕಾಪಾಡಲಿ. ಎಲ್ಲರೂ ಚೆನ್ನಾಗಿರಲಿ, ಎಲ್ಲರೂ ಸೌಖ್ಯವಾಗಿರಿ. ಕಷ್ಟ ಅಂತೇಳಿ ರಾಯರನ್ನ ನಂಬಿ ಬದುಕ್ತಾ ಇದ್ದೀನಿ. ಇದು ಯಾವುದೇ ಪ್ರಮೋಷನ್ ವಿಡಿಯೋ ಅಲ್ಲ, ನನ್ನ ಜೀವನದ ಅನುಭವದ ಮಾತು. ಸಕಲ ಜೀವಿಗಳಿಗೂ ಒಳ್ಳೇದು ಮಾಡಲಿ ರಾಯರು. ಮತ್ತು ಇನ್ನೂ ಒಂದು, ರಾಯರಿಗೆ ಯಾವ ಹೂವು ಇಷ್ಟ ಅಂಥೇಳಿ ಇನ್ನೊಂದು ವಿಡಿಯೋದಲ್ಲಿ ತಿಳಿಸ್ತೀನಿ. ಮತ್ತೊಮ್ಮೆ ಸಿಗೋಣ ಅಂತ ಹೇಳ್ತಾ ರಾಯರಿಗೆ ಹೂ ಪ್ರಸಾದ ಕೇಳೋಕೆ ಕೂತ್ಕೊಂಡೆ. ಎಷ್ಟೋ ಜನ ಕೇಳಿದ್ರೆ ಅಕ್ಕ ಹೂ ಪ್ರಸಾದ ವೀಡಿಯೋ ಹಾಕಲ್ಲ ಅಂತ. 2-3 ಕ್ಲಿಪ್ಪು ರೆಕಾರ್ಡ್ ಮಾಡ್ಕೊಳ್ಳೋಕ್ಕಾಗಿಲ್ಲ, ಬಟ್ ಈ ಕ್ಲಿಪ್ ಮಾತ್ರ ರೆಕಾರ್ಡ್ ಆಯಿತು. ರಾಯರು ಸಿಂಪಲ್ಲಾಗಿ ಹೂ ಪ್ರಸಾದನ ಕೊಟ್ಟರು. ಅದೇ ಹೇಳಿದ್ನಲ್ಲ, ದೊಡ್ಡ ಹಾರದ್ದು ಅದು ವೀಡಿಯೋ ಕ್ಲಿಪ್ ರೆಕಾರ್ಡ್ ಮಾಡ್ಕೊಳ್ಳೋಕ್ಕಾಗಲಿಲ್ಲ. ಮತ್ತೆ ಸಿಗ್ತೀನಿ. ನಮಸ್ತೆ.